ಆತ್ಮೀಯ ಬಂಧುಗಳೇ, ಶ್ರೀರಾಮಚರಿತ ಮಾನಸ ಇವತ್ತಿನಿಂದ ಅರಣ್ಯಕಾಂಡವನ್ನ ತಿಳ್ಕೊಳ್ಳೋಣ. ಇಲ್ಲಿ ತುಳಸಿದಾಸರು ಅರಣ್ಯಕಾಂಡವನ್ನ ಪ್ರಾರಂಭಿಸುವ ಮೊದಲು ಪ್ರಾರ್ಥನೆಯನ್ನ ಮಾಡ್ಕೊಳ್ತಾ ಇದ್ದಾರೆ. ಯಾವಾಗಲೂ ನಾವೇನಾದ್ರೂ ಒಂದು ಹೊಸದಾಗಿ ಶುರು ಮಾಡಬೇಕು ಅಂತಂದ್ರೆ ಭಗವಂತನ ಪ್ರಾರ್ಥನೆಯನ್ನ ಮಾಡ್ಕೊಂಡು ನಾವು ಶುರು ಮಾಡ್ತೀವಲ್ವಾ, ಇಲ್ಲಿ ಕೂಡ ತುಳಸಿದಾಸರು ಭಗವಂತನ ಪ್ರಾರ್ಥನೆಯನ್ನ ಶುರು ಮಾಡ್ತಾ ಇದ್ದಾರೆ. ಮೊದಲನೇ ಪ್ರಾರ್ಥನೆ ಏನು ಅಂತ ತಿಳ್ಕೊಳ್ಳೋಣ. ಶ್ಲೋಕ: ಮೂಲಂ ಧರ್ಮತರೋರ್ ವಿವೇಕ ಜಲಧೆ ಪೂರ್ಣೇಂದು ಮಾನಂದದಂ ವೈರಾಗ್ಯಾಂಬುಜ ಭಾಸ್ಕರಂ ಹ್ಯಘಘನ ಧ್ವಾಂತಾಪಹಂ ತಾಪಹಂ ಮೋಹಾಂಬೋಧರ ಪೂಗ ಪಾಟನ ವಿಧೌ ಸ್ವಸಂಭವಂ ಶಂಕರಂ ವಂದೇ ಬ್ರಹ್ಮಕುಲಂ ಕಲಂಕ ಶಮನಂ ಶ್ರೀರಾಮಭೂತ ಪ್ರಿಯಂ. ಇದು ಮೊದಲನೇ ಶ್ಲೋಕ. ಇನ್ನೊಂದು ಶ್ಲೋಕ ಇದೆ, ಮೊದಲು ಇದಕ್ಕೆ ಅರ್ಥ ಏನು ಅಂತ ತಿಳ್ಕೊಂಬಿಡೋಣ. ಇದರ ಅರ್ಥ ಏನಪ್ಪಾ ಅಂತಂದ್ರೆ, ಧರ್ಮ ತರುವಿನ ಮೂಲ ಅಂತಂದ್ರೆ ಏನು? ಧರ್ಮ ಅನ್ನುವಂತಹ ವೃಕ್ಷಕ್ಕೆ ಮೂಲನಾಗಿರುವಂಥವನು ನೀನು. ಆಮೇಲೆ ವಿವೇಕ ರೂಪಿ, ವಿವೇಕ ಅನ್ನುವಂತಹ ಸಮುದ್ರಕ್ಕೆ ಆನಂದವನ್ನ ಉಂಟು ಮಾಡುವಂತಹ ಪೂರ್ಣಚಂದ್ರ ನೀನು ಅಂತ ಹೇಳ್ತಾ ಇದ್ದಾರೆ. ಪೂರ್ಣಚಂದ್ರ ಬಂದ್ಬಿಟ್ರೆ ಆ ಸಮುದ್ರಕ್ಕೆ ತುಂಬಾ ಸಂತೋಷ ಉಕ್ಕಿ ಹರಿತಾ ಇರತ್ತೆ. ಆ ರೀತಿ ಯಾರಿಗೆ ವಿವೇಕ ಇರುತ್ತೋ ಅಂಥವರಿಗೆ ನೀನು ಆನಂದ ಕೊಡುವಂಥವನು. ಆಮೇಲೆ ವೈರಾಗ್ಯ ಅನ್ನುವಂಥ ಕಮಲವನ್ನ ಅರಳಿಸುವಂತ ಸೂರ್ಯ. ಈಗ ಸೂರ್ಯ ಬಂದಿದ ತಕ್ಷಣ ಹೇಗೆ ಕಮಲದ ಹೂ ಅರಳುತ್ತೋ ಹಾಗೆ ಭಗವಂತ ಬಂದ್ರೆ ಸಾಕು, ವೈರಾಗ್ಯ ಅನ್ನೋದು ನಮ್ಮಲ್ಲಿ ಅರಳತ್ತೆ. ಪಾಪರೂಪಿಯಾದ ಪೂರ್ಣ ಅಂಧಕಾರವನ್ನ ನಿಶ್ಚಯವಾಗಿ ಕಳೆಯುವಂಥವನು. ಅಂದ್ರೆ ನಮ್ಮಲ್ಲಿರುವಂಥ ಪಾಪಗಳನ್ನೆಲ್ಲ ಅವನು ಕಳೀತಾನೆ, ದೂರ ಮಾಡ್ತಾನೆ. ಹೇಗೆ ಹಗಲು ಬಂತು ಅಂತಂದ್ರೆ ರಾತ್ರಿ ಹೊರಟೋಗುತ್ತೋ ಆ ರೀತಿ ಘೋರ ಅಂಧಕಾರವನ್ನೇ ನಾಶ ಮಾಡುವಂಥವನು. ಅಂದ್ರೆ ಪಾಪ ಅನ್ನೋದು ಘೋರ ಅಂಧಕಾರ ತರ ಅಂತ ಅರ್ಥ. ಆಮೇಲೆ ತಾಪತ್ರಯಗಳನ್ನ, ಅಂದ್ರೆ ಇಲ್ಲಿ ತಾಪತ್ರಯಗಳು ಅಂತಂದ್ರೆ 3 ರೀತಿಯದ್ದಿದೆ: ದೈವಿಕ, ದೈಹಿಕ ಮತ್ತೆ ಭೌತಿಕ ಅಂತಂದ್ಬಿಟ್ಟು. ಆ 3 ಕೂಡ ಹರಿಸುವವನು. ಮೋಹಗಳು ಅನ್ನುವಂತಹ ಮೋಡಗಳ ಸಮೂಹವನ್ನ ಚಲ್ಲಾಪಿಲ್ಲಿಯಾಗಿಸಲು ಆಕಾಶದಲ್ಲಿ ಹುಟ್ಟಿದ ಪ್ರಭಂಜನ ಸ್ವರೂಪಿ ನೀನು ಅಂತಂದ್ಬಿಟ್ಟು ಹೇಳ್ತಾ ಇದ್ದಾನೆ. ಮತ್ತೆ ಪರಬ್ರಹ್ಮ ಸ್ವರೂಪನು, ಕಳಂಕ ನಾಶಕನೂ ಆದ, ಅಂದ್ರೆ ನಮಗೇನೇ ಕಳಂಕಗಳಿದ್ರು ಕೂಡ ಅದನ್ನೆಲ್ಲ ನಾಶ ಮಾಡುವಂಥವನು ಯಾರು ಅಂತಂದ್ರೆ ಶ್ರೀರಾಮಚಂದ್ರ. ಆಮೇಲೆ ಪರಬ್ರಹ್ಮ ಸ್ವರೂಪ ಅವನು. ಅಂತ ಶ್ರೀರಾಮಚಂದ್ರನಿಗೆ ಪ್ರಿಯನಾದ ಶ್ರೀ ಶಂಕರನಿಗೆ ವಂದಿಸುತ್ತೇನೆ. ಇಲ್ಲಿ ತುಳಸಿದಾಸರು ರಾಮನ ಪ್ರಿಯನಾಗಿರುವಂಥವನು ಯಾರು ಅಂತಂದ್ರೆ ಈಶ್ವರ. ಆ ಈಶ್ವರನನ್ನ ಹೊಗಳುತ್ತಾ ಇಲ್ಲಿ ಸ್ತುತಿ ಮಾಡಿದ್ದಾರೆ. ಅಂದ್ರೆ ಪರಮೇಶ್ವರ ನಮ್ಮ ಮೋಹಗಳನ್ನ ಮತ್ತೆ ನಮ್ಮಲ್ಲಿರುವಂಥ ಅಂಧಕಾರವನ್ನ, ಅಂದ್ರೆ ಪಾಪವನ್ನ ಎಲ್ಲವನ್ನ ನಾಶ ಮಾಡುವಂಥವನು. ಅಂಥ ಶಂಕರನಿಗೆ ನಾನು ವಂದನೆ ಮಾಡ್ತೀನಿ ಅಂತಂದ್ಬಿಟ್ಟು ಇಲ್ಲಿ ಈಶ್ವರನ ಪ್ರಾರ್ಥನೆ ಮಾಡ್ಕೊಳ್ತಾ ಇದ್ದಾರೆ. ಮುಂದಿನ ಶ್ಲೋಕ ಯಾವುದು ಅಂತಂದ್ರೆ, ಸಾಂದ್ರಾನಂದ ಪಯೋಧ ಸೌಭಗತನುಂ ಪೀತಾಂಬರಂ ಸುಂದರಂ ಪಾಣೌ ಬಾಣಶರಾಸನಂ ಕಟಿಲ ಸತ್ತೂಣೀರಭಾರಂ ವರಂ ರಾಜೀವಾಯತಲೋಚನಂ ಧೃತಜಟಾಜೂಟೇನ ಸಂಶೋಭಿತಂ ಸೀತಾಲಕ್ಷ್ಮಣ ಸಂಯುತಂ ಪಥಿಗತಂ ರಾಮಾಭಿರಾಮಂ ಭಜೆ. ಈ ಶ್ಲೋಕದ ಅರ್ಥ ಏನು ಅಂತಂದ್ರೆ, ಶ್ರೀರಾಮಚಂದ್ರ ಪ್ರಭುವು ಪರಮಾನಂದ ಸ್ವರೂಪನು. ಅವನು ನೀಲಮೇಘಶ್ಯಾಮನು ಅಂತಂದ್ರೆ ಆಕಾಶದಲ್ಲಿ ನೀಲಿ ಕವಿದಂತ ಮೋಡಗಳು ಬಂದಿರುತ್ತಲ್ಲ, ಅಂದ್ರೆ ಮಳೆ ಬರೋದಕ್ಕೆ ಮುಂಚೆ ಮೋಡ ಕವಿದಿರುತ್ತೆ ನೋಡಿ, ಅಂತ ನೀಲಿ ಬಣ್ಣದ ಮೇಘಗಳಿರುತ್ತಲ್ಲ ಅಂತ ಬಣ್ಣ ಉಳ್ಳವನು. ಆಮೇಲೆ ಆನಂದ ಘನನು, ಆನಂದದಿಂದ ತುಂಬಿರುವಂಥವನು. ಮನೋಹರ ಪೀತ ವಲ್ಕಲಧಾರಿ, ಅಂದ್ರೆ ಪೀತವಾದ ವಲ್ಕಲ ವಸ್ತ್ರಗಳನ್ನ ಧರಿಸಿರುವಂಥವನು. ಕರಕಮಲಗಳಲ್ಲಿ ಧನುರ್ಬಾಣಧಾರಿಯಾಗಿದ್ದಾನೆ. ಮತ್ತೆ ಕಟಿಯಲ್ಲಿ ತುಣೀರಧಾರಿ, ಮತ್ತೆ ರಾಜೀವ ಲೋಚನನು, ಜಟಾ ಜೂಟಿ ಶೋಭಿತನು, ಶ್ರೀ ಸೀತಾ ಲಕ್ಷ್ಮಣ ಸಹಿತನಾಗಿ ವನಪಥದಲ್ಲಿ ಸಾಗುತ್ತಾ ಇರುವಂತಹ ಸರ್ವಶ್ರೇಷ್ಠನು, ಆನಂದದಾಯಕನೂ ಆದಂತಹ ಆ ರಘುವರನನ್ನ ನಾನು ಭಜಿಸುತ್ತೇನೆ ಅಂತಂದ್ಬಿಟ್ಟು ಇಲ್ಲಿ ಹೇಳ್ತಾ ಇದ್ದಾರೆ. ಅಂದ್ರೆ ರಾಮನನ್ನ ಸ್ತುತಿ ಮಾಡ್ತಾ ಇದ್ದಾರೆ. ಮೊದಲನೇದಾಗಿ ಈಶ್ವರನನ್ನ ಸ್ತುತಿ ಮಾಡಿದ್ರು.
ಈಗ ರಾಮನನ್ನ ಅದು ಕೂಡ ಕಾಡಿನಲ್ಲಿ ಹೋಗ್ತಾ ಇದ್ದಾನಲ್ಲ ರಾಮ, ಪೀತ ವಲ್ಕಲಧಾರಿಯಾಗಿ, ಆಮೇಲೆ ಧನುರ್ಬಾಣಗಳನ್ನ ಇಟ್ಕೊಂಡಿದ್ದಾನೆ, ಹಿಂದಗಡೆ ತರಕಸವನ್ನ ಕಟ್ಕೊಂಡಿರ್ತಾನಲ್ಲ ಅದನ್ನ ಹೇಳ್ತಾ, ಮತ್ತೆ ವನದಲ್ಲಿ ಸೀತಾ ಲಕ್ಷ್ಮಣರ ಸಹಿತ ಸಾಗ್ತಾ ಇರುವಂತಹ ಸರ್ವಶ್ರೇಷ್ಠನಾಗಿರುವಂತಹ ಆನಂದದಾಯಕನಾಗಿರುವಂತಹ ಶ್ರೀ ರಘುವರನನ್ನ ನಾನು ಭಜಿಸ್ತೀನಿ ಅಂತಂದ್ಬಿಟ್ಟು ಇಲ್ಲಿ ತುಳಸಿದಾಸರು ಹೇಳ್ತಾ ಇದ್ದಾರೆ. ಈಗ ಇಲ್ಲಿ 2 ಶ್ಲೋಕಗಳಲ್ಲಿ ಭಗವಂತನ ಸ್ತುತಿ ಮಾಡಾಯ್ತು. ಈಗ ಸೋರಠದಲ್ಲಿ ಏನ್ ಹೇಳ್ತಾ ಇದ್ದಾರೆ ಅಂತ ತಿಳ್ಕೊಳ್ಳೋಣ. ಉಮಾ ರಾಮ ಗುಣ ಗೂಢ ಪಂಡಿತ್ ಮುನಿ ಪಾವಹಿ ಬಿರತಿ, ಪಾವಹಿ ಮೋಹ ಬಿಮೂಢ ಜೇ ಹರಿ ಬಿಮುಖ ನ ಧರ್ಮ ರತಿ. ಇದು ಸೋರಠ. ಈಗ ಇದರಲ್ಲಿ ಏನ್ ಹೇಳ್ತಾ ಇದ್ದಾರೆ ಅಂತಂದ್ರೆ, ತುಳಸಿದಾಸರು ಶಿವನು ಪಾರ್ವತಿಗೆ ಹೇಳ್ತಾನೆ, ಎಲೆ ಉಮಾ, ಶ್ರೀರಾಮನ ಗುಣಗಳು ಗೂಢವಾಗಿರುವಂಥದ್ದು, ಅಂದ್ರೆ ಯಾರಿಗೂ ತಿಳಿಯೋದಕ್ಕಾಗೋದೇ ಇಲ್ಲ, ಅಂಥ ಗೂಢವಾಗಿರುವಂಥದ್ದು. ಪಂಡಿತರು ಮುನಿಗಳು ಅವುಗಳನ್ನ ಅರ್ಥ ಮಾಡಿಕೊಂಡು, ಅಂದ್ರೆ ಆ ಗೂಢವಾದ ಭಗವಂತನ ಗುಣಗಳನ್ನ ಅರ್ಥ ಮಾಡಿಕೊಂಡು ನಿರತಿಯನ್ನ ಪಡಿತಾರೆ, ಅಂದ್ರೆ ವಿರಕ್ತಿಯನ್ನ, ವೈರಾಗ್ಯವನ್ನ ಪಡಿತಾರೆ. ಯಾವಾಗ ಭಗವಂತನ ಗುಣಗಳು ಒಬ್ಬರಿಗೆ ಅರ್ಥ ಆಗ್ತಾ ಹೋಗುತ್ತೋ ಆಗ ಅವರಿಗೆ ವೈರಾಗ್ಯ ಅನ್ನೋದು ಬರುತ್ತೆ. ಆದರೆ ಹರಿವಿಮುಖರಾದವರು ಅಂತಂದ್ರೆ ಯಾರು? ಮೂಢರು ಅಂತ ಅರ್ಥ. ಭಗವಂತನಿಗೆ ವಿರುದ್ಧವಾಗಿರ್ತಾರಲ್ಲ ಅಂಥವರು, ಮತ್ತೆ ಧರ್ಮಾನುರಾಗ ಇಲ್ಲದೆ ಇರುವಂಥವ್ರು, ಅಂದ್ರೆ ಧರ್ಮದಲ್ಲಿ ಯಾರಿಗೆ ಆಸಕ್ತಿ ಅನುರಾಗ ಇಲ್ವೋ ಅಂಥವರು, ಅಂಥ ಮೂಢರು ಅವುಗಳನ್ನು ಕೇಳಿ ಮೋಹಗ್ರಸ್ತರಾಗ್ತಾರೆ, ಅಂದ್ರೆ ಭ್ರಮೆಗೆ ಒಳಗಾಗ್ತಾರೆ. ಯಾಕಂದ್ರೆ ಭಗವಂತನ ಗುಣಗಳನ್ನ, ಅವನ ಲೀಲೆಗಳನ್ನು ನೋಡಿದಾಗ ಅವ್ರಿಗೆ ಏನೂ ಅರ್ಥ ಆಗೋದಿಲ್ಲ, ಅಲ್ಲಿ ಏನಾಗ್ತಾ ಇದೆ ಅಂತ ಏನೇನೋ ಮಾತಾಡಕ್ ಶುರು ಮಾಡ್ತಾರೆ. ಯಾಕಂದ್ರೆ ವಿಷಯ ಯಾರಿಗ್ ಗೊತ್ತಿರೋದಿಲ್ವೋ ಅವ್ರೇನ್ ಮಾಡ್ತಾರೆ, ಏನೇನು ಅವ್ರಿಗೆ ತೋಚುತ್ತೋ ಅದನ್ನ ಹೇಳ್ತಾ ಹೋಗ್ತಾರೆ. ಅಂದ್ರೆ ಇಲ್ಲಿ ಭ್ರಮೆಗೆ ಒಳಗಾಗ್ತಾರೆ. ಯಾಕೆ ಅಂತಂದ್ರೆ ಅವರು ಭಗವಂತನಿಂದ ವಿಮುಖರಾಗಿರ್ತಾರಲ್ವಾ. ಈಗ ನಾವು ಕೂಡ ಭಗವಂತನಿಂದ ವಿಮುಖರಾಗಿದ್ವಿ, ಆದ್ರೆ ಈಗೀಗ ನಮಗೆ ಗೊತ್ತಾಗ್ತಾ ಇದೆ, ನಾವು ಭಗವಂತನನ್ನ ತಿಳ್ಕೊಳ್ಳೋಕ್ ಶುರು ಮಾಡಿದೀವಿ, ಆ ಭಗವಂತನ ವಿಚಾರಗಳನ್ನ ಕೇಳೋದಕ್ ಶುರು ಮಾಡಿದೀವಲ್ವಾ. ಅದಕ್ಕೋಸ್ಕರ ಈಗ ನಾವು ಆ ಮೂಢತ್ವದಿಂದ ಹೊರಗಡೆ ಬರ್ತಾ ಇದೀವಿ ಅಂತ ಅರ್ಥ. ಅದಕ್ಕೋಸ್ಕರನೇ ಶಂಕರಾಚಾರ್ಯರು ಹೇಳ್ತಾರೆ, ಭಜಗೋವಿಂದಂ 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 ಮೂಢಮತೆ ಅಂತ. ಯಾಕಂದ್ರೆ ಮೂಢರಾಗಿರ್ಬೇಡಿ, ಬರೀ ವ್ಯಾಕರಣ ಅದು ಇದು ಅಂತ ಅನ್ಕೊಂಡಿರ್ಬೇಡಿ, ಆ ಗೋವಿಂದನನ್ನ ಭಜಿಸಿ ನೀವು ಅಂತ ಅಂದ್ಬಿಟ್ಟು ಹೇಳ್ತಾರೆ. ಇದೆಲ್ಲ ಮೂಢರಿಗೆ ಹೇಳಿರೋದವ್ರು. ಯಾರು ಭಗವಂತನನ್ನ ನಂಬೋದಿಲ್ವೋ ಅಂಥವ್ರು, ನಿರಾಕಾರಿಗಳು ಇವರೆಲ್ಲ ಇರ್ತಾರಲ್ಲ ಅಂಥವ್ರಿಗೋಸ್ಕರನೇ ಗೋವಿಂದನನ್ನ ಭಜಿಸಿ ಹೇ ಮೂಢರೇ ಅಂತ ಅಂದ್ಬಿಟ್ಟು ಅವ್ರು ಹೇಳ್ತಾರೆ. ಸೊ ಈ ರೀತಿ ಇಲ್ಲಿ ಅದನ್ನ ಎಕ್ಸ್ಪ್ಲೇನ್ ಮಾಡಿದ್ದಾರೆ. ಇಲ್ಲಿಗೆ ನಾವು ನಿಲ್ಸೋಣ. ಹರೇ ಕೃಷ್ಣ.